ಕಿಶೋರ ಭಾರತದ 13ನೇ ಅಧ್ಯಾಯ. ಎಲ್ಲರೂ ಕೊನೆಗೆ ಸೇರಿದ್ದು ಅಲ್ಲಿಗೆ. ಅದರ ಮೊದಲನೇ ಉಪ ಅಧ್ಯಾಯ ಅಶ್ವತ್ಥಾಮನ ಕ್ರೌರ್ಯ. ಗದಾಯುದ್ಧ ಮುಗಿದ ಬಳಿಕ ಪಾಂಡವರು ತಮ್ಮ ಪಾಳೆಯಕ್ಕೆ ಹಿಂತಿರುಗಿದರು. ತೊಡೆ ಮೆರೆದಿದ್ದ ದುರ್ಯೋಧನ ಸಮಂತ ಪಂಚಕದಲ್ಲೇ ಬಿದ್ದಿದ್ದ. ಕೆಲ ಹೊತ್ತಿನ ನಂತರ ಕೃಪಾ, ಕೃತವರ್ಮ, ಅಶ್ವತ್ಥಾಮರು ದುರ್ಯೋಧನನು ಬಿದ್ದಿದ್ದ ಸ್ಥಳಕ್ಕೆ ಬಂದರು. ಅಷ್ಟು ಹೊತ್ತಿಗಾಗಲೇ ಕ್ರೂರ ಮೃಗಗಳು ದುರ್ಯೋಧನನನ್ನು ತಿಂದು ಬಿಡಲೆಂದು ಮುತ್ತಿಕೊಂಡಿದ್ದವು. ದುರ್ಯೋಧನ ತನ್ನ ಕೈಗಳಿಂದಲೇ ಅವನು ಓಡಿಸಲು ಯತ್ನಿಸುತ್ತಿದ್ದ. ಅಶ್ವತ್ಥಾಮಾದಿಗಳಿಗೆ ಇದನ್ನು ಕಂಡು ಬಹಳ ಸಂಕಟವಾಯಿತು. ಅಶ್ವತ್ಥಾಮ, ದುರ್ಯೋಧನ, ನಿನ್ನ ಈ ಅವಸ್ಥೆಗೆ ಕಾರಣರಾದ ಪಾಂಡವರನ್ನು ನಿರ್ನಾಮಗೊಳಿಸುತ್ತೇನೆ ಎಂದು ಹೇಳಿದ. ಕೃಪಾ ಮತ್ತು ಕೃತವರ್ಮರು ಸಹ ತಾವು ಪಾಂಡವರ ಮೇಲೆ ಪ್ರತೀಕಾರ ತೆಗೆದುಕೊಳ್ಳುವುದಾಗಿ ಪ್ರತಿಜ್ಞೆ ಸ್ವೀಕರಿಸಿದರು. ಆ ರಾತ್ರಿ ಅಶ್ವತ್ಥಾಮನಿಗೆ ಎಷ್ಟು ಹೊತ್ತಾದರೂ ನಿದ್ದೆಯೇ ಬರದು. ಪಾಂಡವರನ್ನು ನಿರ್ಮೂಲ ಮಾಡುವುದು ಹೇಗೆಂದು ಯೋಚಿಸುತ್ತಿದ್ದ. ಆಗ ಅವನಿಗೆದುರಿಗಿದ್ದ ಮರದಲ್ಲಿ ಗೂಬೆಯೊಂದು ಪ್ರವೇಶಿಸಿ ಅಲ್ಲಿದ್ದ ಕಾಗೆಯ ಮರಿಗಳನ್ನು ಕೊಲ್ಲತೊಡಗಿತು. ಅಶ್ವತ್ಥಾಮ, ಆಹಾ, ಇದೇ ಸರಿಯಾದ ಉಪಾಯ. ನಾನೂ ಸಹ ಹೀಗೆ ರಾತ್ರಿಯ ಕತ್ತಲಲ್ಲಿ ಶತ್ರು ಪಾಳೆಯದೊಳಗೆ ನುಗ್ಗಿ ಅವರು ಕೊಲೆ ಮಾಡಬೇಕು ಎಂದು ನಿಶ್ಚಯಿಸಿದ. ಈಶ್ವರನಿಂದ ತಾನು ಪಡೆದಿದ್ದ ಖಡ್ಗವನ್ನು ಹಿಡಿದು ಪಾಂಡವರ ಶಿಬಿರದ ಕಡೆಗೆ ನಡೆದ. ಕೃಪಾ ಮತ್ತು ಕೃತವರ್ಮರು ಅವನನ್ನು ಹಿಂಬಾಲಿಸಿದರು. ಅಶ್ವತ್ಥಾಮನು ಪಾಂಡವರ ಶಿಬಿರವನ್ನು ಪ್ರವೇಶಿಸಿದ. ಶಿಬಿರದಿಂದ ಯಾರೂ ತಪ್ಪಿಸಿಕೊಳ್ಳದಂತೆ ನೋಡಿಕೊಳ್ಳುವ ಸಲುವಾಗಿ ಕೃಪಾ ಮತ್ತು ಕೃತವರ್ಮ ಹೊರಗಡೆಯೇ ನಿಂತರು. ಅಶ್ವತ್ಥಾಮನು ಒಳಗಡೆ ಹೋದಾಗ ಪಾಂಡವರ ಕಡೆಯ ವೀರಾಧಿವೀರರೆಲ್ಲ ಮಲಗಿದ್ದರು. ಅಶ್ವತ್ಥಾಮನು ಮೊದಲು ದುಷ್ಟದ್ಯುಮ್ನನ್ನು ಝಾಡಿಸಿ ಒದ್ದು ಎಬ್ಬಿಸಿದನು. ತನ್ನ ತಂದೆಯನ್ನು ಕೊಂದ ಪಾಂಡವ ಸೇನಾಪತಿಯ ಕುತ್ತಿಗೆಯನ್ನು ತನ್ನ ಬಿಲ್ಲಿನ ನೇಣಿನಿಂದ ಬಿಗಿದು ಸಾಯಿಸಿದನು. ದುಷ್ಟದ್ಯುಮ್ನ ಬೊಬ್ಬಾಟದಿಂದ ಎಚ್ಚರಗೊಂಡ ಪಾಂಚಾಲರನ್ನೆಲ್ಲ ತನ್ನ ಕತ್ತಿಯಿಂದ ತರಿದು ಬಿಟ್ಟನು. ಯುಧಾಮನ್ಯು, ಉತ್ತಮೌಂಜಸ, ಶಿಖಂಡಿ ಎಲ್ಲರೂ ಭೀಕರವಾದ ಕೊಲೆಗೊಳಗಾದರು. ಹಾಗೂ ಹೀಗೂ ತಪ್ಪಿಸಿಕೊಂಡು ಹೋಗಲೆತ್ನಿಸಿದವರನ್ನು ಕೃತವರ್ಮರು ತಡೆದರು. ಅಶ್ವತ್ಥಾಮನು ಅಟ್ಟಹಾಸ್ಯದಿಂದ ಕುಣಿದಾಡುತ್ತಾ ಉಪಪಾಂಡವರೆಂದು ಪ್ರಸಿದ್ಧರಾಗಿದ್ದ ದ್ರೌಪದಿಯ ಮಕ್ಕಳಾದ ಪ್ರತಿವಿಂಧ್ಯ, ಸೋಮಸುತ, ಶ್ರುತಕರ್ಮ, ಶತಾನೀಕ, ಶ್ರುತಸೇನರನ್ನು ಮತ್ತು ಆ ಶಿಬಿರದಲ್ಲಿದ್ದ ಪಾಂಡವ ಸೇನೆ ಎಲ್ಲ ವೀರರನ್ನು ಕತ್ತರಿಸಿಬಿಟ್ಟನು. ಪಾಂಡವರ 5 ಜನ, ಸಾತ್ಯಕಿ ಮತ್ತು ಶ್ರೀಕೃಷ್ಣ ಇವರುಗಳು ಆ ಶಿಬಿರದಲ್ಲಿ ಇರಲಿಲ್ಲ. ಹೀಗಾಗಿ ಇಡೀ ಪಾಂಡವರ ಸೇನೆಯಲ್ಲಿ ಬದುಕಿ ಉಳಿದವರು ಆ 7 ಜನ ಮಾತ್ರ. ಆಮೇಲೆ ಕೃಪರು ಪಾಂಡವರ ಪಾಳೆಯಕ್ಕೆ ಬೆಂಕಿ ಹಚ್ಚಿಬಿಟ್ಟರು. ಆ ಬೆಂಕಿಯ ಜ್ವಾಲೆಗಳು ಮುಗಲನ್ನು ಮುಟ್ಟಿದಾಗ ಈ 3 ಕೇಕೆ ಹಾಕಿ ಕುಣಿದಾಡಿದರು. ಆಮೇಲೆ ಪಿಶಾಚ ತೃಪ್ತಿಯಿಂದ ದುರ್ಯೋಧನನ ಬಳಿಗೆ ಬಂದು ಶ್ರೀಕೃಷ್ಣ, ಸಾತ್ಯಕಿ ಮತ್ತು ಪಾಂಡವರನ್ನು ಬಿಟ್ಟು ಉಳಿದವರೆಲ್ಲ ನಾಶ ಹೊಂದಿದರು ಮಹಾರಾಜ ಎಂದು ತಿಳಿಸಿದರು. ದುರ್ಯೋಧನನಿಗೆ ಆ ಮಾತು ಕೇಳಿ ಬಹಳ ಸಂತೋಷವಾಯಿತು. ತನ್ನ ಅಭಿಲಾಷೆಯನ್ನು ಈಡೇರಿಸಿದ ಅಶ್ವತ್ಥಾಮಾದಿಗಳನ್ನು ಮನಸಾರೆ ವಂದಿಸಿ ಅವನು ನಿಶ್ಚಿಂತೆಯಿಂದ ಪ್ರಾಣ ಬಿಟ್ಟನು. ಆನಂತರ ಕೃಪರು ಹಸ್ತಿನಾವತಿಗೂ, ಕೃತವರ್ಮನು ದ್ವಾರಕೆಗೂ, ಅಶ್ವತ್ಥಾಮನು ಗಂಗಾ ತೀರದಲ್ಲಿದ್ದ ವ್ಯಾಸ ಮಹರ್ಷಿಗಳ ಆಶ್ರಮಕ್ಕೂ ಹೊರಟು ಹೋದರು. ಇತ್ತ ಮಾರನೆಯ ಬೆಳಗ್ಗೆ ಪಾಂಡವರಿಗೆ ತಮ್ಮ ಬಂಧು ಮಿತ್ರರು, ಆಪ್ತರು ಎಲ್ಲರನ್ನೂ ಅಶ್ವತ್ಥಾಮನು ಸಾಮೂಹಿಕವಾಗಿ ಕೊಗ್ಗಲೆ ಮಾಡಿರುವ ಸಂಗತಿ ತಿಳಿಯಿತು. ದ್ರೌಪದಿಯು, ಪಾಂಡವರು ಈ ಆಘಾತವನ್ನು ತಡೆದುಕೊಳ್ಳಲಾರದೆ ಕಿಟಾರನೆ ಕಿರಿಚಿಕೊಂಡು ಪ್ರಜ್ಞೆ ತಪ್ಪಿ ಬಿದ್ದರು. ಯಾವ ಬಂಧು ಮಿತ್ರರ ಸಹಕಾರ ಸಾಹಸಗಳಿಂದ ತಾವು ಯುದ್ಧದಲ್ಲಿ ಜಯಗಳಿಸಿದ್ದರೋ ಆ ದುಷ್ಟದ್ಯುಮ್ನ, ಶಿಖಂಡಿ ಮುಂತಾದವರೆಲ್ಲ ಸತ್ತು ಹೋಗಿದ್ದಾರೆ. ತಮ್ಮ ಬೀಗರಾದ ವಿರಾಟ, ಮಾವನಾದ ದೃಪದ ಈ ಮೊದಲೇ ಯುದ್ಧದಲ್ಲಿ ಹತ್ಯೆಯಾಗಿದ್ದಾರೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ತಮ್ಮ ನಂತರ ಯಾರು ರಾಜ್ಯದ ಉತ್ತರಾಧಿಕಾರಿಗಳಾಗಬೇಕಿತ್ತೋ, ಯಾರು ತಮ್ಮ ವಂಶವನ್ನು ಮುಂದುವರಿಸಬೇಕಾಗಿತ್ತೋ ಅಂಥ ತಮ್ಮ ಪ್ರಿಯ ಮಕ್ಕಳಾದ ಉಪಪಾಂಡವರು ಕೊಲೆಗೀಡಾಗಿದ್ದಾರೆ. ಅಯ್ಯೋ ನಮ್ಮ ಅದೃಷ್ಟವೇ ಎಂದು ಪ್ರಲಾಪಿಸಿದರು. ತನ್ನ ಮಕ್ಕಳ ಮರಣದಿಂದ ದ್ರೌಪದಿಯಂತೂ ಹುಚ್ಚಿಡಿದಂಥವಳಾಗಿ ಬಿಟ್ಟಿದ್ದಳು. ಒಬ್ಬೊಬ್ಬ ಮಗನ ಗುಣವನ್ನು ನೆನೆದು ಗಟ್ಟಿಯಾಗಿ ಅಳುತ್ತಿದ್ದಳು. ಈ ನನ್ನ ದುಃಖಕ್ಕೆ ಕಾರಣನಾದ ಅಶ್ವತ್ಥಾಮನನ್ನು ಕೊಂದು ತನ್ನಿ, ಆಗಲೇ ನನಗೆ ಸಮಾಧಾನ, ಇಲ್ಲದಿದ್ದರೆ ನಾನು ಪ್ರಾಣ ಬಿಡುತ್ತೇನೆ ಎಂದಳು. ಆಗ ಶ್ರೀಕೃಷ್ಣನು, ತಂಗಿ, ಸಮಾಧಾನ ತಂದುಕೋ. ಯಾರು ಏನೇ ಮಾಡಿದರೂ ನಿನ್ನ ಮಕ್ಕಳು ಮತ್ತೆ ಬದುಕಿ ಬರಲಾರರು. ಅಲ್ಲದೆ ಅಶ್ವತ್ಥಾಮನು ಚಿರಂಜೀವಿ, ಅವನನ್ನು ಸಾಯಿಸುವುದು ಸಾಧ್ಯವಿಲ್ಲ ಎಂದನು. ಆಗ ದ್ರೌಪದಿಯು, ಹಾಗಾದರೆ ಅವನ ಶಿರದಲ್ಲಿ ಒಂದು ರತ್ನವಿದೆ, ಅದನ್ನಾದರೂ ತೆಗೆದುಕೊಂಡು ಬನ್ನಿ. ಅಶ್ವತ್ಥಾಮನಿಂದ ಆ ರತ್ನವನ್ನು ಕಸಿದುಕೊಂಡರೆ ಅವನು ಬದುಕಿಯೂ ಸತ್ತಂತಾಗುತ್ತಾನೆ ಎಂದಳು. ಭೀಮಾರ್ಜುನರು ಅಶ್ವತ್ಥಾಮನನ್ನು ಹುಡುಕುತ್ತಾ ವ್ಯಾಸ ಮಹರ್ಷಿಗಳ ಆಶ್ರಮಕ್ಕೆ ಬಂದರು. ಅಶ್ವತ್ಥಾಮನು ಅರ್ಜುನನನ್ನು ಕಂಡವನೇ ಪಾಂಡವರು ನಾಶವಾಗಲಿ ಎನ್ನುತ್ತಾ ಬ್ರಹ್ಮಶಿರ ಎಂಬ ಅಸ್ತ್ರವನ್ನು ಬಿಟ್ಟ. ಅರ್ಜುನ ಅದೇ ಹೆಸರಿನ ಮತ್ತೊಂದು ಅಸ್ತ್ರವನ್ನು ಪ್ರಯೋಗಿಸಿದ. ಆ 2 ಶಕ್ತಿಗಳು ಭಯಂಕರ ವೇಗದಿಂದ ಬಂದವು. ಅವುಗಳೇನಾದರೂ ಒಂದಕ್ಕೊಂದು ತಾಗಿದರೆ ಇಡೀ ವಿಶ್ವವೇ ನಾಶವಾಗಿ ಬಿಡುತ್ತಿತ್ತು. ಅದನ್ನು ಮನಗಂಡ ನಾರದರು, ವ್ಯಾಸರು, ಅರ್ಜುನ, ಅಶ್ವತ್ಥಾಮ
ನಿಮ್ಮ ಅಸ್ತ್ರಗಳನ್ನು ಉಪಸಂಹಾರ ಮಾಡಿ ಹಿಂದಕ್ಕೆ ತೆಗೆದುಕೊಳ್ಳಿ ಎಂದರು. ಅರ್ಜುನನೇನೋ ತನ್ನ ಬಾಣವನ್ನು ಉಪಸಂಹಾರ ಮಾಡಿದ. ಆದರೆ ಕತ್ತಲಲ್ಲಿ ನಿಸ್ಸಹಾಯಕರನ್ನು ಕೊಲೆ ಮಾಡಿದ ತನ್ನ ಹೇಯ ಕೃತ್ಯದಿಂದಾಗಿ ಅಶ್ವತ್ಥಾಮ ತಾನು ಗಳಿಸಿದ ತಪಶ್ಶಕ್ತಿಯನ್ನು ಕಳೆದುಕೊಂಡಿದ್ದ. ಹೀಗಾಗಿ ಅವನಿಗೆ ತಾನು ಬಿಟ್ಟ ಅಸ್ತ್ರವನ್ನು ಹಿಂದಕ್ಕೆ ತೆಗೆದುಕೊಳ್ಳಲಾಗಲಿಲ್ಲ. ಅವನು ಪಾಂಡವರು ನಾಶವಾಗಲಿ ಎಂದು ಹೇಳಿ ಪ್ರಯೋಗಿಸಿದ ಬ್ರಹ್ಮಶಿರ ಅಭಿಮನ್ಯುವನ ಹೆಂಡತಿ ಉತ್ತರಿಯ ಗರ್ಭದಲ್ಲಿದ್ದ ಮಗುವನ್ನು ಘಾಸಿಗೊಳಿಸಿಬಿಟ್ಟಿತು. ಆಗ ಅರ್ಜುನ, ಅಯ್ಯೋ, ನಮ್ಮ ಮಕ್ಕಳಾದ ಅಭಿಮನ್ಯು, ಘಟೋತ್ಕಚನು, ಉಪಪಾಂಡವರು ಸತ್ತು ಹೋಗಿದ್ದಾರೆ. ಇನ್ನೂ ಹುಟ್ಟಿಯೇ ಇಲ್ಲದ ನನ್ನ ಮೊಮ್ಮಗನಿಗೂ ಅಸ್ತ್ರಾಘಾತವಾಯಿತಲ್ಲ, ಇನ್ನೇನು ಗತಿ ಎಂದು ದುಃಖೋದ್ಗಾರ ಮಾಡಿದ. ಆಗ ಕೃಷ್ಣನು, ಅರ್ಜುನ, ಚಿಂತಿಸಬೇಡ, ಆ ಮಗುವನ್ನು ಕಾಪಾಡುವ ಭಾರ ನನ್ನದು ಎಂದು ಸಮಾಧಾನಪಡಿಸಿದ. ತಾನು ಬಿಟ್ಟ ಅಸ್ತ್ರವನ್ನೇ ತನಗೆ ಉಪಸಂಹಾರ ಮಾಡಲಾಗದ್ದನ್ನು ಕಂಡು ಅಶ್ವತ್ಥಾಮನಿಗೆ ಬಹಳ ಹೆದರಿಕೆ ಆಯಿತು. ಅಯ್ಯೋ, ನನ್ನ ಕ್ರೂರ ಕರ್ಮಗಳಿಂದ ನನ್ನ ತಪಶ್ಶಕ್ತಿಯೇ ನಾಶವಾಗಿ ಬಿಟ್ಟಿದೆಯಲ್ಲ ಎಂದು ಚಿಂತಿತನಾದ. ಅವನು ತನ್ನ ಶಿರೋರತ್ನವನ್ನು ತೆಗೆದು ಅರ್ಜುನನಿಗೆ ಕೊಟ್ಟ. ಆ ರತ್ನವು ಮಹತ್ತರ ಗುಣಗಳನ್ನು ಹೊಂದಿತ್ತು. ಅದನ್ನು ಧರಿಸಿದವನಿಗೆ ಹಸಿವು ಬಾಯಾರಿಕೆಗಳಾಗಲಿ ಆಯಾಸ ಬಳಲಿಕೆಗಳಾಗಲಿ ಆಗುತ್ತಿರಲಿಲ್ಲ. ಈ ರತ್ನವನ್ನು ತನ್ನ ಶಿರದಿಂದ ತೆಗೆದ ಕೂಡಲೇ ಅಶ್ವತ್ಥಾಮನ ಮೈ ಕಂಪಿಸಿತು. ಅವನಿಗೆ ತನ್ನ ಜೀವವೇ ಹಾರಿ ಹೋದಂತಾಯಿತು. ಅಶ್ವತ್ಥಾಮನು ಕೂಡಲೇ ತೀರ್ಥಯಾತ್ರೆಗೆಂದು ಹೊರಟು ಬಿಟ್ಟನು. ಅರ್ಜುನ ಆ ರತ್ನವನ್ನು ದ್ರೌಪದಿಗೆ ತಂದುಕೊಟ್ಟ. ಅವಳು ಅದನ್ನು ಯುಧಿಷ್ಠಿರನಿಗೆ ಅರ್ಪಿಸಿದಳು. ಯುದ್ಧಾನಂತರ ಯುಧಿಷ್ಠಿರಾದಿಗಳು ಧೃತರಾಷ್ಟ್ರನನ್ನು ಕಂಡುಬರಲು ಹಸ್ತಿನಾವತಿಗೆ ಹೋದರು. ತನ್ನ 100 ಮಂದಿ ಮಕ್ಕಳನ್ನು ಕಳೆದುಕೊಂಡು ದುಃಖದಲ್ಲಿರುವ ಧೃತರಾಷ್ಟ್ರನನ್ನು ಎದುರಿಸುವುದು ಹೇಗೆ? ದುಃಖಿತರಾಗಿರುವ ಧೃತರಾಷ್ಟ್ರ ಗಾಂಧಾರಿಯರನ್ನು ಸಂತೈಸುವುದು ಹೇಗೆ? ಅವರ ಎಲ್ಲ ಮಕ್ಕಳನ್ನು ಕೊಂದು ಬಿಟ್ಟಿರುವ ನಮ್ಮನ್ನು ಅವರು ಕ್ಷಮಿಸುವರೇ ಎಂಬ ಚಿಂತೆಯಲ್ಲೇ ಯುಧಿಷ್ಠಿರ ಅರಮನೆಯನ್ನು ಪ್ರವೇಶಿಸಿದ. ಈ ಯುದ್ಧದಲ್ಲಿ ಧೃತರಾಷ್ಟ್ರನು ಯುಯುತ್ಸು ಎಂಬ ಮಗನನ್ನು ಬಿಟ್ಟು ಉಳಿದೆಲ್ಲ ಮಕ್ಕಳನ್ನು, ಅಳಿಯ ಜಯದ್ರಥನನ್ನು ಕಳೆದುಕೊಂಡು ತುಂಬ ದುಃಖದಲ್ಲಿದ್ದನು. ಯುಯುತ್ಸುವು ಯುದ್ಧದ ಪ್ರಾರಂಭದಲ್ಲೇ ಪಾಂಡವರ ಪಕ್ಷವನ್ನು ಸೇರಿಬಿಟ್ಟಿದ್ದ ಕಾರಣ ಅವನು ಬದುಕುಳಿದಿದ್ದನು. ಪಾಂಡವರು ಕೃಷ್ಣನು ಅರಮನೆಗೆ ಬಂದ ವಿಷಯವನ್ನು ತಿಳಿದ ಧೃತರಾಷ್ಟ್ರ ತನ್ನ ಆಸನದಿಂದೆದ್ದು, ಪಾಂಡುಕುಮಾರರೇ, ಬನ್ನಿ ಬನ್ನಿ, ಆಹಾ, ಮಹಾಪರಾಕ್ರಮಿಯಾದ ಭೀಮಸೇನನೆಲ್ಲಿ? ನನಗೆ ಅವನನ್ನು ಅಪ್ಪಿಕೊಳ್ಳಬೇಕೆಂಬ ಆಸೆಯಾಗಿದೆ ಎನ್ನುತ್ತಾ ತನ್ನ 2 ಬಾಹುಗಳನ್ನು ಚಾಚಿದನು. ಭೀಮನು ದೊಡ್ಡಪ್ಪನ ಬಳಿ ಹೋಗಲೆತ್ನಿಸಿದನು. ಆಗ ಶ್ರೀಕೃಷ್ಣ ಅವನನ್ನು ಅಲ್ಲಿಯೇ ತಡೆದು ಭೀಮಸೇನನ ಆಕಾರದ ಉಕ್ಕಿನ ವಿಗ್ರಹವನ್ನು ಧೃತರಾಷ್ಟ್ರನ ಮುಂದಿಟ್ಟನು. ದುರ್ಯೋಧನನು ಗದಾಯುದ್ಧದ ಅಭ್ಯಾಸಕ್ಕೆಂದು ಮಾಡಿಟ್ಟುಕೊಂಡಿದ್ದ ವಿಗ್ರಹ ಅದು. ಧೃತರಾಷ್ಟ್ರನು ಆ ವಿಗ್ರಹವನ್ನೇ ಭೀಮನೆಂದು ತಿಳಿದು ಬಿಗಿಯಾಗಿ ಅಪ್ಪಿಕೊಂಡನು. ಕೂಡಲೇ ಆ ಉಕ್ಕಿನ ವಿಗ್ರಹವು ಪುಡಿಪುಡಿಯಾಗಿ ಕೆಳಗೆ ಬಿತ್ತು. ತನ್ನ ಮಕ್ಕಳನ್ನು ಕೊಂದಿದ್ದ ಭೀಮನ ಮೇಲೆ ಧೃತರಾಷ್ಟ್ರನ ಆಕ್ರೋಶ ಅಷ್ಟರ ಮಟ್ಟಿಗಿತ್ತು. ವಿಗ್ರಹವು ಮುರಿದು ಹೋದ ಕೂಡಲೇ ಧೃತರಾಷ್ಟ್ರನಿಗೆ ಪಶ್ಚಾತ್ತಾಪವಾಯಿತು. ಅಯ್ಯೋ, ನನ್ನ ದುಃಖದ ಉದ್ವೇಗದಲ್ಲಿ ನಾನು ಏನು ಮಾಡಿಬಿಟ್ಟೆ ಎಂದು ಪರಿತಪಿಸಿದನು. ಆಗ ಕೃಷ್ಣ, ಮಹಾರಾಜ, ಚಿಂತಿಸಬೇಡ, ನಿನ್ನಿಂದ ಮುರಿಯಲ್ಪಟ್ಟದ್ದು ಭೀಮಾಕೃತಿಯ ವಿಗ್ರಹವೇ ಹೊರತು ಭೀಮಸೇನನಲ್ಲ. ಭೀಮನು ಇಲ್ಲಿಯೇ ಇದ್ದಾನೆ. ದುರ್ಯೋಧನಾದಿಗಳು ಯುದ್ಧದಲ್ಲಿ ಪರಾಕ್ರಮದಿಂದ ಕಾದಿ ವೀರ ಮರಣವನ್ನಪ್ಪಿದ್ದಾರೆ. ನಿಸ್ಸಂಶಯವಾಗಿ ಸ್ವರ್ಗವನ್ನು ಸೇರಿದ್ದಾರೆ. ಆದ್ದರಿಂದ ಅವರಿಗಾಗಿ ಶೋಕ ಪಡಬೇಡ. ಪಾಂಡವರು ಧರ್ಮ ಮಾರ್ಗದಲ್ಲಿದ್ದುದರಿಂದ ಅವರಿಗೆ ಜಯ ಲಭಿಸಿದೆ. ನೀನು ಇವರ ಮೇಲಿನ ಕೋಪವನ್ನು ತ್ಯಜಿಸು. ಇನ್ನು ಮುಂದೆ ಇವರನ್ನೇ ನಿನ್ನ ಮಕ್ಕಳೆಂದು ಭಾವಿಸು, ಇವರನ್ನು ಆಶೀರ್ವದಿಸು ಎಂದ. ಧೃತರಾಷ್ಟ್ರ ಪಾಂಡವರ ಮೇಲಿನ ಆಕ್ರೋಶವನ್ನು ತೊರೆದ. ತುಂಬಿದ ಪ್ರೀತಿಯಿಂದ ಅವರನ್ನು ಅಪ್ಪಿಕೊಂಡ. ಆನಂತರ ಅವರೆಲ್ಲರೂ ಯುದ್ಧ ಭೂಮಿಗೆ ಬಂದರು. ಆ ರಣರಂಗದ ದೃಶ್ಯ ಭಯಾನಕವಾಗಿತ್ತು. ಯುದ್ಧದಲ್ಲಿ ಪಾಲ್ಗೊಂಡಿದ್ದ ಲಕ್ಷಾಂತರ ಕೋಟ್ಯಾಂತರ ಸೈನಿಕರು, ವಿವಿಧ ರಾಜ್ಯಗಳ ರಾಜರು, ಸೇನಾಪತಿಗಳು ಅಲ್ಲಿ ಮಡಿದು ಬಿದ್ದಿದ್ದರು. ಕೆಲವರ ರುಂಡಗಳಷ್ಟೇ ಕಾಣುತ್ತಿದ್ದವು. ಇನ್ನು ಕೆಲವು ಸೈನಿಕರ ದೇಹಗಳು ದೊರೆತು ರುಂಡವಿಲ್ಲದೆ ಅದು ಯಾರ ದೇಹವೆಂದು ಗುರುತಿಸುವುದೇ ಕಷ್ಟವಾಗಿತ್ತು. ಆ ವೀರಾಧಿ ವೀರರನ್ನು ಅಲಂಕರಿಸಿದ್ದ ಆಭರಣಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಸೈನಿಕರ ಮತ್ತು ಆನೆ ಕುದುರೆಗಳ ದೇಹದಿಂದ ಸುರಿದ ರಕ್ತದಿಂದ ರಣರಂಗವೆಲ್ಲ ಕೆಸರಾಗಿತ್ತು. ಹಾಡ ಹಗಲಿನಲ್ಲೇ ನರಿಗಳು ಯಾರ ಬೆದರಿಕೆಯೂ ಇಲ್ಲದೆ ಆ ಶವಗಳನ್ನು ಕಿತ್ತು ತಿನ್ನುತ್ತಿದ್ದವು. ರಣಹದ್ದುಗಳು ತಮ್ಮ ಕೊಕ್ಕಿನಿಂದ ಶವಗಳ ಕಣ್ಣುಗಳನ್ನು ಕುಕ್ಕುತ್ತಿದ್ದವು. ಗೂಬೆಗಳು ಭಯಾನಕವಾಗಿ ಕೂಗುತ್ತಿದ್ದವು. ಎಲ್ಲೆಲ್ಲೂ ಆನೆ ಕುದುರೆಗಳ ಮುಂಡಗಳು ಚೆಂಡಾಡಲ್ಪಟ್ಟಿದ್ದವು. ವಿವಿಧ ಲೋಹಗಳ ಬಗೆ ಬಗೆಯ ಬಣ್ಣದ ರಥಗಳು ಭಗ್ನವಾಗಿ ಬಿದ್ದಿದ್ದವು. ಚಿತ್ರ ವಿಚಿತ್ರ ಸಂಕೇತಗಳನ್ನು ಹೊಂದಿದ್ದ ರಥಧ್ವಜಗಳು ತುಂಡರಿಸಲ್ಪಟ್ಟು ರಣರಂಗದಲ್ಲೆಲ್ಲ ಗಾಳಿಪಟದಂತೆ ಹಾರಾಡುತ್ತಿದ್ದವು. ಅಲ್ಲಲ್ಲೇ ಕೆಲವು ಕಡೆಗೆ ಬೆಂಕಿ ಹಚ್ಚಿ ಹೆಣಗಳು ಸುಡಲ್ಪಡುತ್ತಿದ್ದವು. ಈ ಭೀಭತ್ಸ ದೃಶ್ಯಗಳ ನಡುವೆ ಮಡಿದವರ ಸಂಬಂಧಿಗಳು ಹೃದಯ ವಿದ್ರಾವಕವಾಗಿ ಅಳುತ್ತಿದ್ದುದು ಮತ್ತಷ್ಟು ಘೋರವಾಗಿತ್ತು. ಮಕ್ಕಳನ್ನು ಕಳೆದುಕೊಂಡು ಪುತ್ರವಿಹೀನರಾದವರು, ತಂದೆಯನ್ನು ಕಳೆದುಕೊಂಡು ತಬ್ಬಲಿಯಾದವರು, ಸೋದರರನ್ನು ಕಳೆದುಕೊಂಡು ಏಕಾಂಗಿಯಾದವರು ಎಲ್ಲರೂ ಆರ್ತರಾಗಿ ದುಃಖಿಸುತ್ತಿದ್ದರು. ಗಂಡನನ್ನು ಕಳೆದುಕೊಂಡ ಸ್ತ್ರೀಯರ ಸಂಖ್ಯೆಯಂತೂ ಎಣಿಸಲಾರದಷ್ಟು.
ಅವರುಗಳು ಆ ಹೆಣದ ಮಧ್ಯೆ ತಮ್ಮ ತಮ್ಮ ಸಂಬಂಧಿಗಳನ್ನು ಅರಸುತ್ತಾ ಆ ಶವಗಳು ದೊರಕಿದೊಡನೆ ಭಯದಿಂದ ಕಿರುಚಿಕೊಳ್ಳುತ್ತಾ ಮುಖ ಮುಚ್ಚಿಕೊಳ್ಳುತ್ತಾ ಓಡಿ ಹೋಗುತ್ತಿದ್ದ ದೃಶ್ಯ ಕರುಳನ್ನು ಕಿವಿಚುವಂತಿತ್ತು. ತನ್ನ 100 ಜನ ಸೊಸೆಯರಷ್ಟೇ ಅಲ್ಲದೆ ಲಕ್ಷಾಂತರ ಸ್ತ್ರೀಯರು ತಮ್ಮ ಗಂಡಂದಿರನ್ನು ಕಳೆದುಕೊಂಡು ವೈಧವ್ಯದ ದುಃಖದಿಂದ ಗಟ್ಟಿಯಾಗಿ ಗೋಳಾಡುತ್ತಿದ್ದುದನ್ನು ಕೇಳಿದ ಗಾಂಧಾರಿಗೆ ದುಃಖ ತಡೆಯಲಾಗಲಿಲ್ಲ. ಅವಳು ಶ್ರೀಕೃಷ್ಣನನ್ನು ಕುರಿತು, ಶ್ರೀಕೃಷ್ಣ, ಈ ಲಕ್ಷಾಂತರ ಹತಭಾಗಿನಿಯರ ದುಃಖಕ್ಕೆ ನೀನೇ ಕಾರಣ. ನೀನು ಮನಸ್ಸು ಮಾಡಿದ್ದರೆ ಈ ಯುದ್ಧವನ್ನು ಖಂಡಿತವಾಗಿ ತಪ್ಪಿಸಬಹುದಾಗಿತ್ತು. ನನ್ನ ಮಕ್ಕಳನ್ನು, ಎರಡೂ ಕಡೆಯ ಸೈನ್ಯವನ್ನು ಉಳಿಸಬಹುದಾಗಿತ್ತು. ಆದರೆ ನೀನು ಪಾಂಡವರಿಗೆ ಯುದ್ಧ ಮಾಡುವಂತೆ ಪ್ರೇರೇಪಿಸಿ ಕುರುಕುಲದವರು ತಮ್ಮ ತಮ್ಮಲ್ಲಿ ಹೊಡೆದಾಡಿ ಸಾಯುವಂತೆ ಮಾಡಿದೆ. ಅವರ ಪತ್ನಿಯರ ವೈಧವ್ಯಕ್ಕೆ ಕಾರಣನಾದೆ. ಇನ್ನು ಯಾದವ ಕುಲದವರು ಹೀಗೆ ಪರಸ್ಪರ ಬಡಿದಾಡಿ ಸಾಯುವಂತಾಗಲಿ. ಯಾದವರ ಪತ್ನಿಯರು ನನ್ನ ಸೊಸೆಯಂತೆಯೇ ವೈಧವ್ಯವನ್ನು ಪಡೆಯಲಿ ಎಂದು ಶಾಪ ಕೊಟ್ಟಳು. ಶ್ರೀಕೃಷ್ಣನು ಗಾಂಧಾರಿಗೆ ನಮಸ್ಕರಿಸಿ, ಅಮ್ಮ, ಮಕ್ಕಳನ್ನು ಕಳೆದುಕೊಂಡ ತಾಯಿಯ ದುಃಖ ಎಷ್ಟೆಂಬುದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಆದ್ದರಿಂದ ನಿನ್ನ ಮಾತಿಗೆ ನಾನು ಇದಿರಾಡಲಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಂದು ಕುಲಕ್ಕೂ ಒಂದು ಜೀವಿತ ಉದ್ದೇಶವಿರುತ್ತದೆ. ಆ ಉದ್ದೇಶ ಸಾಧನೆಯಾದ ನಂತರ ಆ ವ್ಯಕ್ತಿಯಾಗಲಿ ಆ ಕುಲವಾಗಲಿ ಬದುಕಿ ಉಳಿಯುವ ಅಗತ್ಯವಿಲ್ಲ. ದುಷ್ಟ ಶಿಕ್ಷಣ, ಶಿಷ್ಟ ಪರಿಪಾಲನೆಗಾಗಿ ನಾನು ಜನ್ಮ ತಾಳಿದ್ದೇನೆ. ಕಂಸ, ಚಾಣೂರ, ಮುರ, ಶಿಶುಪಾಲ, ದಂತವಕ್ತ್ರ, ನರಕ ಇತ್ಯಾದ ಕ್ರೂರ ಕರ್ಮಗಳನ್ನು ಸಂಹರಿಸಿ ಲೋಕದಲ್ಲಿ ಧರ್ಮ ಸಂಸ್ಥಾಪನೆ ಮಾಡುವ ಸಲುವಾಗಿ ನಾನು ಅವತರಿಸಿದೆ. ನನ್ನ ಈ ಉದ್ದೇಶ ಪೂರ್ತಿಯಾಗಿ ಈಡೇರಿದೆ. ನನ್ನ ಅವತಾರ ಸಮಾಪ್ತಿಯಾಗುವ ಕಾಲ ಸನ್ನಿಹಿತವಾಗಿದೆ. ಇನ್ನು ನನ್ನ ಅಥವಾ ಯಾದವ ಕುಲದ ಬದುಕಿಗೆ ಅರ್ಥವಿಲ್ಲ. ಆದ್ದರಿಂದ ನಿನ್ನ ಶಾಪದಿಂದ ನನಗೆ ಕೊಂಚವೂ ದುಃಖವಿಲ್ಲ. ನಾನು, ನನ್ನ ಯದುಕುಲವು ತುಂಬ ಸಂತೋಷದಿಂದ ನಿನ್ನ ಶಾಪವನ್ನು ಸ್ವೀಕರಿಸುತ್ತೇವೆ ಎಂದನು. ಒಂದು ಕ್ಷಣದ ಉದ್ವೇಗಕ್ಕೆ ತುಕ್ಕಾಗಿ ಇಡೀ ಯದುಕುಲಕ್ಕೆ ಶಾಪವಿದ್ದ ಗಾಂಧಾರಿಗೆ ಶ್ರೀಕೃಷ್ಣನ ಮಾತುಗಳನ್ನು ಕೇಳಿ ತುಂಬ ನಾಚಿಕೆಯೂ ಪಶ್ಚಾತ್ತಾಪವೂ ಉಂಟಾಯಿತು. ಆದರೆ ಶಾಪ ಕೊಟ್ಟಾಗಿತ್ತು, ಕಾಲ ಮಿಂಚಿ ಹೋಗಿತ್ತು. ಆನಂತರ ರಾಜ ಮರ್ಯಾದೆಯೊಡನೆ ಎಲ್ಲರ ಶವ ಸಂಸ್ಕಾರಕ್ಕೆ ಏರ್ಪಾಟಾಯಿತು. ಆಗ ಕುಂತಿಯು ಯುಧಿಷ್ಠಿರನ ಬಳಿಗೆ ಬಂದು, ಮಗು, ಕರ್ಣನಿಗೂ ಕುರುಕುಲದವರೊಡನೆಯೂ ಸಂಸ್ಕಾರ ಮಾಡು, ಅವನು ನಿಮ್ಮ ಅಣ್ಣ ಎಂದು ಹೇಳಿ ಕರ್ಣನ ಜನ್ಮ ವೃತ್ತಾಂತವನ್ನು ತಿಳಿಸಿದಳು. ತಮ್ಮಿಂದಲೇ ಹತನಾದ ಕರ್ಣನು ತಮ್ಮ ಸ್ವಂತ ಅಣ್ಣನೆಂದು ತಿಳಿದು ಪಾಂಡವರಿಗೆ ಸಿಡಿಲು ಬಿಡದಂತಾಯಿತು. ಅಯ್ಯೋ, ನಾವೆಂತಹ ಪಾಪಿಗಳು! ರಾಜ್ಯದಾಸೆಗಾಗಿ ತಾತ, ಗುರು, ಅಣ್ಣ ಎಲ್ಲರನ್ನೂ ಕೊಂದು ಬಿಟ್ಟೆವಲ್ಲ ಎಂದು ಗೋಳಾಡಿದರು. ಕರ್ಣನನ್ನು ಸಂಹರಿಸಿದ ಅರ್ಜುನನ ದುಃಖವನ್ನಂತೂ ವರ್ಣಿಸಲೇ ಅಸಾಧ್ಯ. ಯುಧಿಷ್ಠಿರನು ಕುಂತಿಯನ್ನು ಕುರಿತು, ಅಮ್ಮ, ನಮ್ಮ ಅಣ್ಣನನ್ನೇ ಕೊಂದು ರಾಜ್ಯವನ್ನು ಪಡೆಯಬೇಕೆಂಬ ದುರಾಸೆ ಖಂಡಿತ ನಮಗಿರಲಿಲ್ಲ. ಕರ್ಣನು ನಮ್ಮ ಅಣ್ಣನೆಂದು ಮೊದಲೇ ತಿಳಿದಿದ್ದರೆ ಯುದ್ಧವನ್ನು ತಪ್ಪಿಸಬಹುದಿತ್ತು. ಲಕ್ಷಾಂತರ ಕೋಟ್ಯಾಂತರ ಮಂದಿಯ ಜೀವ ಉಳಿಸಬಹುದಿತ್ತು ಎಂದು ಪೇಚಾಡಿಕೊಂಡನು. ಶ್ರೀಕೃಷ್ಣನು, ಯುಧಿಷ್ಠಿರ, ಈ ವಿಷಯವನ್ನು ನಿಮಗೆ ತಿಳಿಸಬಾರದೆಂದು ಕರ್ಣನೇ ಕಟ್ಟಲೆ ಮಾಡಿದ್ದನು ಎಂದು ಹೇಳಿ ರಾಯಭಾರದ ಸಮಯದಲ್ಲಿ ಹಸ್ತಿನಾವತಿಯಲ್ಲಿ ತನಗೂ ಕರ್ಣನಿಗೂ ನಡೆದ ಮಾತುಕತೆಯನ್ನು ತಿಳಿಸಿದನು. ಪಾಂಡವರು ದುಃಖ ಭಾರದಿಂದ ತಮ್ಮೆಲ್ಲ ಬಂಧುಗಳ ಶವ ಸಂಸ್ಕಾರವನ್ನು ವಿಧಿವತ್ತಾಗಿ ಮಾಡಿದರು. ಶ್ರಾದ್ದ ಕರ್ಮಗಳನ್ನು ಸಾಂಗವಾಗಿ ನೆರವೇರಿಸಿದರು. ಯುದ್ಧದಲ್ಲಿ ಪ್ರಾಣಾರ್ಪಣೆ ಮಾಡಿದ ಎಲ್ಲರ ಅಂತ್ಯಕರ್ಮಗಳು ನಡೆಸಲು ಅವರವರ ಕುಟುಂಬದವರಿಗೆ ಪೂರ್ಣ ನೆರವು ನೀಡಿದರು. ಎಲ್ಲ ಕರ್ಮಗಳು ಮುಗಿದು ಶುಭ ಸ್ವೀಕಾರವಾಯಿತು. ಆಗ ಪುರಪ್ರಮುಖರು, ಆಸ್ಥಾನಿಕರು ಯುಧಿಷ್ಠಿರನ ಬಳಿಗೆ ಬಂದು, ಸ್ವಾಮಿ, ನೀವೇ ರಾಜ್ಯಾಡಳಿತವನ್ನು ನಡೆಸಿಕೊಂಡು ಹೋಗಬೇಕು ಎಂದು ಪ್ರಾರ್ಥಿಸಿದರು. ಅಪಾರ ಬಂಧು ಬಳಗವನ್ನು ಕಳೆದುಕೊಂಡು ಶೋಕ ಸಾಗರದಲ್ಲಿ ಮುಳುಗಿದ್ದ ಯುಧಿಷ್ಠಿರನು ರಾಜನಾಗಲು ಒಪ್ಪಲಿಲ್ಲ. ನನ್ನ ಬಂಧುಗಳನ್ನೇ ಸಂಹರಿಸಿ ಪಾಪಿಯಾಗಿರುವ ನಾನು ರಾಜನಾಗಲಾರೆ ಎಂದು ಬಿಟ್ಟ. ಆಗ ಅಲ್ಲಿದ್ದ ವ್ಯಾಸರು ಮತ್ತು ನಾರದರು, ಯುಧಿಷ್ಠಿರ, ನೀನು ರಾಜ್ಯವನ್ನು ನಿರಾಕರಿಸಿ ಕ್ಷತ್ರಿಯನಾಗಿ ನಿರ್ವಹಿಸಬೇಕಾದ ನಿನ್ನ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳುತ್ತಿರುವೆ. ಇದು ಸರಿಯಲ್ಲ. ಈಗ ಕುರುರಾಜ್ಯ ಸಿಂಹಾಸನವು ಬರಿದಾಗಿದೆ. ನೀನದನ್ನು ಅಲಂಕರಿಸಬೇಕು. ರಾಜನಾದವನಿಗೆ ವೈಯಕ್ತಿಕ ಸುಖ ದುಃಖಗಳಿಲ್ಲ. ಪ್ರಜೆಗಳ ಪರಿಪಾಲನೆಯೇ ಅವನ ಧರ್ಮ. ಅವರ ಸುಖ ದುಃಖಗಳೇ ಅವನ ಸುಖ ದುಃಖಗಳು. ಈಗ ಕುರುರಾಜ್ಯದ ಪ್ರಜೆಗಳು ಅನೇಕ ಕಷ್ಟವನ್ನು ಎದುರಿಸುತ್ತಿದ್ದಾರೆ. ಈ ಯುದ್ಧದಿಂದ ಅಪಾರ ಪ್ರಾಣಿಹಾನಿಯಾಗಿದೆ. ರಾಜ್ಯದ ಸಂಪತ್ತೂ ಕ್ಷಯಿಸಿದೆ. ಸರಿಯಾದ ರಾಜನಿಲ್ಲದಿದ್ದರೆ ರಾಜ್ಯದಲ್ಲಿ ಅನಾಯಕತ್ವ ಉಂಟಾಗುತ್ತದೆ. ಜನಜೀವನ ಅಸ್ತವ್ಯಸ್ತವಾಗುತ್ತದೆ. ಅಕ್ಕಪಕ್ಕದ ರಾಜ್ಯಗಳು ಆಕ್ರಮಣ ಮಾಡುತ್ತವೆ. ಆದ್ದರಿಂದ ನೀನು ಇಂತಹ ಅರಾಜಕತೆಯ ಪರಿಸ್ಥಿತಿಗೆ ಕಾರಣನಾಗಬೇಡ. ಕುರುರಾಜ್ಯದ ಸಿಂಹಾಸನವನ್ನೇರುವುದು ನಿನ್ನ ಕರ್ತವ್ಯವೇ ಆಗಿದೆ ಎಂದರು. ವಿಧಿಯಿಲ್ಲದೆ ಯುಧಿಷ್ಠಿರನು ರಾಜನಾಗಲು ಒಪ್ಪಿದನು.